ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಮಾಡೋ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿನ ನಿಮಗೆ ತೋರಿಸ್ತೀನಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಯಾಕೆಂದರೆ ಇದಕ್ಕೆ ನಾನು ಆ್ಯಡ್ ಮಾಡೋ ಇಂಗ್ರೀಡಿಯೆಂಟ್ಸ್ ತುಂಬ ಕಡಿಮೆ, ತುಂಬ ಸಿಂಪಲ್, ಸಖತ್ ಈಸಿ ಆಗಿರುತ್ತೆ. ಈಗ ಬೇಸಿಗೆ ಆಗಿರೋದ್ರಿಂದ ನುಗ್ಗೆ ಸೊಪ್ಪನ್ನ ತೊಳೆದು ನೀವು ಮನೆಯಲ್ಲೇ ನೆರಳಲ್ಲೇ ಒಣಗಿಸ್ಬೋದು. ಬೇಗ ಡ್ರೈ ಆಗಿಬಿಡುತ್ತೆ. ಒಂದಿನ ಬಿಟ್ಟರೆ ಸಾಕು, ಸೊಪ್ಪೆಲ್ಲ ಡ್ರೈ ಆಗುತ್ತೆ, ತೇವಾಂಶ ಎಲ್ಲ ಹೋಗಿರುತ್ತೆ. ಇಲ್ಲಿ ನಾನು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಗೆ 1 ಕಪ್ನಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಅದೇ ಕಪ್ನಲ್ಲಿ ಕೊಬ್ಬರಿ ಸಹ ತೊಗೊಂಡಿದ್ದೀನಿ. 1 ಉಂಡೆ ಬೆಳ್ಳುಳ್ಳಿ, ಅಂದರೆ ಒಂದು ಅರ್ಧ ಕಪ್ನಷ್ಟು ಬೆಳ್ಳುಳ್ಳಿ ಆದರೆ ಸಾಕು. ಅದರಂತೆ ಒಂದು ದೊಡ್ಡ ಬೌಲ್ನಲ್ಲಿ ನುಗ್ಗೆ ಸೊಪ್ಪಿದೆ. ತೇವಾಂಶ ಎಲ್ಲ ಹೋಗಿರೋ ನುಗ್ಗೆ ಸೊಪ್ಪಿದು. ಮೊದಲಿಗೆ ಕಡಲೆ ಬೀಜ ಏನು ತೊಗೊಂಡಿದ್ದೆ 1 ಕಪ್ನಷ್ಟು, ಅದನ್ನು ಕಡಿಮೆ ಉರಿಯಲ್ಲಿ ಹುರ್ಕೋಬೇಕಾಗತ್ತೆ. ಹೀಗೆ ಕಡಲೆ ಬೀಜ ಚೆನ್ನಾಗಿ ರೋಸ್ಟ್ ಆದಮೇಲೆ ಅದನ್ನು ಒಂದು ತಟ್ಟೆಗೆ ಹಾಕೊಳ್ಳೋದ್ರಿಂದ ಬೇಗ ಅದು ತಣ್ಣಗಾಗತ್ತೆ. ನಂತರ ಕೊಬ್ಬರಿ 1 ಕಪ್ ಏನು ತೊಗೊಂಡಿದ್ವಿ ಅದನ್ನು ಸಹ ಚೆನ್ನಾಗಿ ಬಿಸಿ ಮಾಡ್ಕೊಬೇಕು. ರೋಸ್ಟ್ ಏನು ಆಗೋದು ಬೇಡ, ಇದು ಜಸ್ಟ್ ಚೆನ್ನಾಗಿ ಸ್ವಲ್ಪ ಫ್ರೈ ಆದರೆ ಸಾಕು. ಹುರಿದಿರೋ ಕೊಬ್ಬರಿನೂ ಸಹ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದು ಸಹ ತಣ್ಣಗಾಗಬೇಕು. ನಂತರ ನುಗ್ಗೆ ಸೊಪ್ಪು, ತೇವಾಂಶ ಇಲ್ದಿರೋ ನುಗ್ಗೆ ಸೊಪ್ಪನ್ನ ಸ್ವಲ್ಪನೇ ಕಡಿಮೆ ಉರಿಯಲ್ಲಿ ಹುರಿಬೇಕಾಗತ್ತೆ. ಒಟ್ಟಿಗೆ ಹಾಕೊಂಡು ಉರಿಬೇಡಿ, ಒಂದು ಸ್ವಲ್ಪನೇ ಹಾಕೊಂಡು ಇದನ್ನು ಸಹ ಕ್ರಿಸ್ಪಿ ಆಗುತ್ತೆ. ಕಡಿಮೆ ಉರಿಯಲ್ಲೇ ಹುರಿಬೇಕು. ಇದಿಷ್ಟೇ ಹುರ್ಕೊಳ್ಳೋ ಐಟಮ್ಸು, ಇಷ್ಟೇ ಕೊಬ್ಬರಿ ಮತ್ತು ಕಡಲೆ ಬೀಜ, ನುಗ್ಗೆ ಸೊಪ್ಪು, ಇದಿಷ್ಟನ್ನು ಹುರ್ಕೊಳ್ಳೋದಷ್ಟೇ. ಇನ್ನು ನಾನಿವಾಗ ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿ ಈಗ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ, 1 ಸ್ಪೂನಷ್ಟು ಜೀರಿಗೆ ಆದರೆ ಸಾಕು. ಇದನ್ನು ಬಿಸಿಯಾಗಿರೋ ಬಾಣಲಿಗೆ ಹಾಕಿದ್ದೀನಿ. ಅದನ್ನೇನು ಹುರಿಯೋದು ಬೇಡ, ಜಸ್ಟ್ ಬಿಸಿ ಇರೋ ಪಾತ್ರೆಗೆ ಹಾಕಿದ್ರೆ ಸಾಕು. ಹುರಿದಿರೋ ಸೊಪ್ಪು ನೋಡಿ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂದರೆ ಹಿಂಗೆ ಮುಟ್ಟಿದ್ರೆ ಪುಡಿ ಪುಡಿ ಆಗುತ್ತೆ. ಸೊ ಆವಾಗ ನಾವು ಕರೆಕ್ಟಾಗಿ ಹುರಿದಿದ್ದೀವಿ ಅಂತ ಅರ್ಥ. ಆಮೇಲೆ ಇದೆಲ್ಲ ಈಗ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಈ ರೀತಿ ಪೌಡ್ರ್ ಆಗುತ್ತೆ. ಇದು ಕೈಯಲ್ಲೇ ಈ ಥರ ನೀವು ಪೌಡ್ರ್ ಥರ ಮಾಡ್ಕೋಬೋದು. ಇವಾಗ ಇದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲ ಬಿದ್ದರೆ ಚಟ್ನಿ ಪುಡಿ ರೆಡಿ ಆಗುತ್ತೆ. ಸೊ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ 1 ಸ್ಪೂನಷ್ಟು ಕಲ್ಲುಪ್ಪು ಅಥವಾ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಜೊತೆಗೆ ಸ್ವಲ್ಪ ಬೆಲ್ಲ ಹಾಕಬೇಕಾಗತ್ತೆ. ಸ್ವೀಟ್ನೆಸ್ ಕೂಡ ಇರಬೇಕು. 2 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ಇಲ್ಲಿ ನಾನು. ಅಂದರೆ ನಾನು ಇಲ್ಲಿ ಒಣಮೆಣಸಿನ್ಕಾಯಿನ ಹುರಿದಿಲ್ಲ. ಸೊ ಮನೇಲೇ ಮಾಡಿರುವಂಥ ಚಿಲ್ಲಿ ಪೌಡರ್ನ ನಾನಿಲ್ಲಿ ಮಿಕ್ಸ್ ಮಾಡಿದ್ದೀನಿ. 1 ಹೆಬ್ಬೆಟ್ಟು ಗಾತ್ರದಷ್ಟು ಹುಣಸೆಹಣ್ಣು ಹಾಕಿದ್ದೀನಿ. ಜೊತೆಗೆ ಬೆಚ್ಚಗೆ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಜೀರಿಗೆನೂ ಹಾಕ್ತಾಯಿದ್ದೀನಿ. ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ನೀವು ಇದನ್ನು ಮಿಕ್ಸಿ ಜಾರಿಗೆ ಸ್ವಲ್ಪನೇ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಇದು ನಾನು ಮಾಡೋ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ಸೊ ನೋಡಿದ್ರಲ್ವಾ, ಸಖತ್ ಸಿಂಪಲಾಗಿ ಈಸಿಯಾಗಿ ನಿಮಗೆ ಚಟ್ನಿ ಪುಡಿ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ, ಸಖತ್ ಇಷ್ಟ ಆಗುತ್ತೆ. ಸೊ ನೀವು ನಿಮ್ಮ ಕಡೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಅಂದರೆ ಯಾವ ರೀತಿ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಮತ್ತೆ ಮುಂದಿನ ರೆಸಿಪಿ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.